ಈಗ ನೋಡಿದ್ರೆ ಈ ತರ ಕಾಮೆಂಟ್ಸ್ ಇರ್ಲಿ ಅವ್ರು ಏನ್ ನೋಡಿ ಗೊತ್ತಾ, ಅವ್ರು ಟೀಕೆ ಮಾಡೋದು ಅವರ ಧರ್ಮ, ಅದು ಟೀಕೆ ಮಾಡೇ ಮಾಡ್ತಾರೆ. ಅವ್ರ ಕೈಲಿ ಆಗಲ್ಲ ಅಂದ್ರೆ ಟೀಕೆ ಮಾಡೋದು, ಎದುರಾಳಿಗಳ ಎದುರ್ಸಕ್ಕಾಗಲ್ಲ ಅಂದ್ರೆ ಟೀಕೆ ಅಸ್ತ್ರ ಅವ್ರದ್ದು ಅಷ್ಟೇ. ವಾಸ್ತವ ಅಂದ್ರೆ ಇಡೀ ವಿಶ್ವಾದ್ಯಂತ ಬಂದು ಅಲ್ಲಿ ದೆಹಲಿಯಲ್ಲಿ ನೋಡ್ಕೊಂಡು ಎಲ್ಲಾ ಶಾಲೆಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಯಮುನಾ ನದಿ ಬಗ್ಗೆ ಹೇಳಿದ್ರು, ನಮ್ಗೆ ಇನ್ನೂ 3 ವರ್ಷ ಅವಧಿ ಬೇಕು ನಮ್ಗೆ ಅದು ಕ್ಲೀನ್ ಮಾಡೋದಕ್ಕೆ. ದೊಡ್ಡ ಪರಿಸ್ಥಿತಿಗಳು ಯಮುನಾ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜ್ಯಗಳು ಬಿಜೆಪಿ ರಾಜ್ಯಗಳು, ಉತ್ತರ ಪ್ರದೇಶ ಮತ್ತು ಹರಿಯಾಣ ಇರ್ತಕ್ಕಂಥದ್ದು, ಅವರು ಸಹ ಸ್ಯಾನಿಟರಿ ವಾಟರ್ನ ನೇರವಾಗಿ ಅಲ್ಲಿ ಬಿಟ್ಟರೆ ಅದನ್ನು ತಡಿಬೇಕು ಅಂತ ಸಾಕಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಅರವಿಂದ್ ಕೇಜ್ರಿವಾಲ್ ಅವರು. ಆದರೂ ಸಾಕಷ್ಟು ಕೆಲಸಗಳನ್ನು ಮಾಡಿ ಸಹ ಅವರನ್ನು ಜೈಲಿಗೆ ಕಳಿಸಿ ಅವರನ್ನು ಇಡಿನಲ್ಲಿ ಸಿಕ್ಕಿಸಿ ಮತ್ತು 4-5 ಮಂತ್ರಿಗಳನ್ನು ಜೈಲಿನಲ್ಲಿ ಕೂರಿಸಿ ಆದರೂ ಸಹ ನಾವು ಎಲೆಕ್ಷನ್ ಮಾಡಿದ್ದೀವಿ ಅಂದರೆ ಅದು ಒಂದು ಸಾಹಸವೇ ಸರಿ. ಯಾವುದು ಪಕ್ಷಗಳು ಇಷ್ಟೇನಾದರೂ ಒಬ್ಬ ಸೂರಜ್ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇರೋದಕ್ಕೇನೆ ತಡಪಾಡ ಎಲ್ಲರೂ JDS ಹೊರಟೋಯ್ತು ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತುಗಳು ಇರ್ತಾ ಇದೆ. ಅಂಥದ್ದಲ್ಲಿ ನಮ್ಮ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿಗಳು ಜೈಲಿನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಈ ಎಲೆಕ್ಷನ್ ಸಮಯದಲ್ಲಿ ಕೂತ್ಕೊಂಡು ಸಹ ನಾವು ಎಲೆಕ್ಷನ್ ಮಾಡಿದ್ದೀವಿ, ಸೋತಿದ್ದೀವಿ ನಿಜ. ಅದಕ್ಕೆ ಯಾಕೆ ಸೋತಿದ್ದೀವಿ ಎಲ್ಲರೂ ಜನರಿಗೆ ಗೊತ್ತಾಗ್ತಾ ಇದೆ. ಇವತ್ತು ಈ ಪತ್ರಿಕೆಗಳಲ್ಲೂ ನೀವು ನೋಡ್ಬೋದು, ಎಲ್ಲರೂ ವಿಶ್ಲೇಷಣೆಗಳನ್ನು ನೋಡ್ಬೋದು. ಒಬ್ಬ ನಾಯಕನನ್ನ ಅಸ್ತಿತ್ವವನ್ನೇ ಹಾಳು ಮಾಡಿದ್ದೆ ಬಿಜೆಪಿ ಅಂತ ಎಲ್ಲ ರೀತಿಯಲ್ಲೂ ಇಡಿ ಮತ್ತೆ CBI ಕೋರ್ಟ್ ಸಹ ಚಿಮಾರಿ ಆಗಿರ್ತಕ್ಕಂಥ ನೋಡಿದ್ದೀವಿ. ಈಗ ಹೇಳಿದ್ರು ಎಲ್ಲ ಬೋಗಸ್ ಅಂತ ಬೋಗಸ್. ಕರ್ನಾಟಕದ ಬಗ್ಗೆ ನಾನು ಹೇಳ್ತೀನಿ, ಕುಮಾರಸ್ವಾಮಿಗಳು ಇದು ಮಾಡಿದ್ರು, ಲೋನ್ ಮಾಫಿ ಮಾಡಿದ್ರು. ನಮ್ದು ಲೋನ್ ಇತ್ತು, ಎಲ್ಲಿ SBI ನಲ್ಲಿ ನಂದು ಲೋನ್, ನಮ್ಮ ತಾಯಿಯವ್ರ ಲೋನ್ ಇತ್ತು. ನಮ್ಮ ತಾಯಿಯವ್ರ ಲೋನ್ ಇದು ಮಾಡಲ್ಲ. ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಲೋನ್ ಮಾಫಿ ಮಾಡಲಿಲ್ಲ, ಕೇವಲ ಕೋಪರೇಟಿವ್ ಬ್ಯಾಂಕ್ ಮಾತ್ರ ಮಾಡಿದ್ರು. ಆದ್ರೆ ಇವ್ರು ಬಂದಿದ್ದು ಹೇಳಿಕೆ ಕೊಟ್ಟು ಬಂದಿದ್ದೇನೋ, ನಾನು ಎಲ್ಲಾ ಲೋನ್ಗಳು 50,000 ಒಳಗೆ ಇರ್ತಕ್ಕಂಥ ಎಲ್ಲಾ ಲೋನ್ಗಳನ್ನು ಮಾಫಿ ಮಾಡ್ತೀವಿ ಅಂತ. ನಾವು 40,000 ಲೋನ್ ತಗೊಂಡಿದ್ವಿ, 20,000 ಲೋನ್ ಕಟ್ಟಿದ್ವಿ, 22,000 ರೂಪಾಯಿ ಇಂಟ್ರೆಸ್ಟ್. ಹೌದು, ಸಣ್ಣ ನಾನು ಹೇಳ್ತಾ ಇರೋದು. ನನ್ನ ತಾಯಿದೆ ಹೇಳ್ತಾ ಇದ್ದೀನಿ, ನಾನು ಬೇರೆದು ಹೇಳ್ತಾ ಇಲ್ಲ. ಬೇಕಾದ್ರೆ ಪಾಣಿ ಸಮೇತ ಕೊಡ್ತೀನಿ, ಲಿಸ್ಟ್ ಕೊಟ್ರೆ ರಿಷಿಕ್ ಅವರಿಗೆ ಡೀಟೇಲ್ ಕೊಡ್ತೀನಿ. SBM ಇತ್ತು ಮುಂಚೆ, SBM ಅಲ್ಲಿ ಕೊಟ್ಟಿರ್ತಕ್ಕಂಥ ಹಣ ಕಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇಂಥ ಇವರು ಬೋಗಸ್ ಅಂತ ನಾವು ಹೇಳ್ಬೋದು. ಆದ್ರೂ ಕೆಲವು ಕೆಲಸಗಳನ್ನು, ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ, ಅದಕ್ಕೆ ಶ್ಲಾಘಿಸಬೇಕು. ಎಲ್ಲ ಬರೀ ಎಲ್ಲ ಯಾವುದು ತಪ್ಪಿದೆಯೋ ಅದನ್ನ ಇದು ಮಾಡಬಹುದು. ನಾವು ಸಾಲ ಮಾಡಲಿಲ್ಲ. ಕುಮಾರಸ್ವಾಮಿ 15,000 ಕೋಟಿ ಸಾಲ ಮಾಡಿದ್ರು ಕರ್ನಾಟಕದಲ್ಲಿ. ಒಂದು ರೂಪಾಯಿ ಸಾಲ ಮಾಡಲಿಲ್ಲ. ಬಿಜೆಪಿ ಸರ್ಕಾರದಲ್ಲಿ CAG ರಿಪೋರ್ಟ್ ಸಹ ಹೇಳುತ್ತೆ ನಾವು ಸಕ್ಸಸ್ಫುಲ್ ಮಾಡಿದ್ದೀವಿ ಅಂತ. ಸಕ್ಸಸ್ಫುಲ್ ಮಾಡ್ತೀವಿ. ಪಂಜಾಬ್ ಯಾಕಂತ ಹೇಳಿದ್ನಲ್ಲ, 5 ಮಂತ್ರಿಗಳನ್ನ ತಗೊಂಡೋಗಿ ನಮ್ಮ ಉನ್ನತ ನಾಯಕನ ತಗೊಂಡೋಗಿ ನೀವು ಜೈಲಲ್ಲಿ ಇಟ್ಟಾಗ ಗೆಲ್ಲು ಅಂದ್ರೆ ಎಲ್ಲಿ ಗೆಲ್ಲಕ್ಕಾಗುತ್ತೆ? ನೀವು ಕುಮಾರಸ್ವಾಮಿ ತಗೊಂಡೋಗಿ ನಾವು ಜೈಲಲ್ಲಿ ಇಟ್ಬಿಟ್ಟು ನೀವು ಎಲೆಕ್ಷನ್ ಮಾಡಿದ್ರೆ ಗೆಲ್ತೀರಾ? ನೀವು ಆಗುತ್ತಾ? ದೇವೇಗೌಡರನ್ನ ತಗೊಂಡೋಗಿ ಜೈಲಲ್ಲಿ ಇಟ್ಬಿಟ್ಟು ನೀವು ಗೆಲ್ಲಿ ಅಂದ್ರೆ ಆಗುತ್ತಾ? ನೋಡಿ, ಆ ರೀತಿ ಆಗಲ್ಲ, ಹೇಳ್ಬಾರ್ದು. ಆ ರೀತಿ ಊಹಾಪೋಹಗಳಲ್ಲ. ಏನೇನಾಗಿದೆ ಅಂತ ರಿಷಿಕ್ ಅವ್ರಿಗೂ ಗೊತ್ತು. ಆದ್ರೂ ಸಹ ಟೀಕೆಗಳು ಸರಿ ಇಲ್ಲ. ಹೇಮಾದ್ರಿ ಅವಳು ಹೇಳಿ ಏನು